ಕರ್ನಾಟಕ ಮುಕ್ತ ವಿಶ್ವವಿದ್ಯಾಲಯದ ವತಿಯಿಂದ ಕರ್ನಾಟಕ ಅರ್ಹತಾ ಪರೀಕ್ಷೆ ಕೆಸ್ಲೆಟ್ ಹಾಗೂ ವಿಶ್ವವಿದ್ಯಾಲಯ ಧನಸಹಾಯ ಆಯೋಗದ ನೆಟ್ ಪರೀಕ್ಷೆಗಳ ತರಬೇತಿ ಶಿಬಿರದ ಸಮಾರೋಪ ಮೈಸೂರಿನಲ್ಲಿಂದು ನಡೆಯಿತು. ಕಾರ್ಯಕ್ರಮದಲ್ಲಿ ಮೈಸೂರು ಹೆಚ್ಚುವರಿ ಜಿಲ್ಲಾಧಿಕಾರಿ ಆರ್ ಐಶ್ವರ್ಯ, ಉಪ ಪೊಲೀಸ್ ಆಯುಕ್ತರಾದ ಡಾ ಹರ್ಷ ಪ್ರಿಯಂವದ, ಕೆಎಸ್ಒಯು ಕುಲಪತಿ ಪ್ರೊಫೆಸರ್ ಶರಣಪ್ಪ ಮತ್ತಿತರರು ಭಾಗಿಯಾಗಿದ್ದರು. ಈ ವೇಳೆ ಆರ್ ಐಶ್ವರ್ಯ, ಸ್ಪರ್ಧಾತ್ಮಕ ಪರೀಕ್ಷೆಗಳು ವಿದ್ಯಾರ್ಥಿಗಳಲ್ಲಿ ಬೌದ್ಧಿಕ ಬೆಳವಣಿಗೆಯ ಜೊತೆಗೆ ವ್ಯಕ್ತಿತ್ವ ವಿಕಸನವನ್ನು ರೂಪಿಸುತ್ತವೆ. ಯುವಜನರು ವಿದ್ಯಾರ್ಥಿ ಜೀವನ ಹಾಗೂ ಸಂಶೋಧನಾ ಕೌಶಲ್ಯವನ್ನು ರೂಢಿಸಿಕೊಂಡು ಉತ್ತಮ ಬದುಕು ರೂಪಿಸಿಕೊಳ್ಳಬೇಕು ಎಂದು ಸಲಹೆ ನೀಡಿದರು. ಯಾವುದಾದ್ರು ಸ್ಪರ್ಧಾತ್ಮಕ ಪರೀಕ್ಷೆ ಪ್ರಿಪೇರ್ ಆಗ್ತೀರಾ, ಈ ವರ್ಷ ಪಾಸ್ ಆಗಲ್ಲ, ಅಯ್ಯೋ ಈ ವರ್ಷ ಪಾಸ್ ಆಗಲಿಲ್ಲ, ನನ್ನ ಜೀವನನೇ ಮುಗಿದೋಯ್ತು, ಖಂಡಿತ ಆ ರೀತಿ ನೀವು ಯಾವತ್ತೂ ಅನ್ಕೊಳ್ಬಾರ್ದು. ಡಾ ಹರ್ಷ ಪ್ರಿಯಂವದ, ಸ್ಪರ್ಧಾತ್ಮಕ ಪರೀಕ್ಷೆಗಳು ವಿದ್ಯಾರ್ಥಿಗಳನ್ನು ಮಾನಸಿಕ ಹಾಗೂ ಬೌದ್ಧಿಕ ಶಕ್ತಿಯನ್ನು ಅಳೆಯುವ ಅಳತೆಗೋಲು. ಈ ದಿಸೆಯಲ್ಲಿ ಪರೀಕ್ಷೆಗೆ ವಿದ್ಯಾರ್ಥಿಗಳು ಸಿದ್ಧರಾಗಬೇಕು ಎಂದು ಅಭಿಪ್ರಾಯಪಟ್ಟರು. Thanks to God that I had to waste just 1 year. That's what I am saying. If you are wasting your 1 year, not like wasting, because obviously you will get knowledge which will be very helpful. Today you make me stand in a group of people. There will be not one topic on which I cannot speak. ಪ್ರೊಫೆಸರ್ ವಿ ಶರಣಪ್ಪ, ಸತತ ಪರಿಶ್ರಮ, ಶ್ರದ್ಧೆಯಿಂದ ಪರೀಕ್ಷೆಗಳಲ್ಲಿ ಯಶಸ್ಸು ಸಾಧಿಸಲು ಸಾಧ್ಯವಾಗುತ್ತದೆ. ಯುಜಿಸಿ ಮತ್ತು ಸ್ಲೆಟ್ ಬದುಕಿನ ಅತ್ಯಂತ ಮಹತ್ವದ ಪರೀಕ್ಷೆಗಳು. ಸತತ ಅಧ್ಯಯನದಿಂದ ಇವುಗಳಲ್ಲಿ ಯಶಸ್ಸು ಸಾಧಿಸುವಂತೆ ಕರೆ ನೀಡಿದರು. ನೀವು ಮುಂದೆ ನಾನು IAS IPS ಆಗಲಿಲ್ಲ ಅಂದ್ರೆ ಇನ್ನೇನು ಸರ್ ಅಂತ ಸ್ವಾಮಿ ವಿವೇಕಾನಂದ ಹೇಳ್ತಾರೆ, ನೀವು ಸಕ್ಸಸ್ ಆಗಲಿಲ್ಲ ಅಂದ್ರೆ ಅಟ್ಲೀಸ್ಟ್ ಗೈಡ್ ಆಗ್ತೀರಿ ಅಂತ.